ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಹಾಗೂ ಶ್ರೀ ನಿಶ್ಚಲದಾಸರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ಅಂದರೆ ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. 114ನೇ ದೋಹ. ತನ್ನ ಮೋಕ್ಷದ ಇಚ್ಛೆಯನ್ನ ಸದ್ಗುರುಗಳ ಹತ್ರ ಪ್ರಾರ್ಥನೆಯ ಮೂಲಕ ತತ್ವದೃಷ್ಟಿ ನಿವೇದಿಸ್ತಾ ಇದ್ದಾನೆ. ಆ ಒಂದು 26ನೇ ದೋಹದಲ್ಲಿ ಏನಾಯ್ತು, ಗುರುಕಿ ಲಚಿ ದಯಾಳುತ, ಗುರುಗಳ ಒಂದು ದಯಾಳತ್ವವನ್ನ ಕರುಣೆಯನ್ನ ಕಂಡು ಶಿಷ್ಯ ಹಿಯ ಬಹುಚೈನ, ಶಿಷ್ಯನ ಹೃದಯದಲ್ಲಿ ಅಮಿತವಾದ ಆನಂದ, ಅನ್ಲಿಮಿಟೆಡ್ ಬ್ಲಿಸ್, ಭಯಂಕರ ಆನಂದ ಆಗಿಬಿಡುತ್ತೆ. ಗುರುಗಳು ನಮ್ಮ ಮೇಲೆ ಕರುಣೆ ತೋರಿ ಇವತ್ತಾದರೂ ಮಾತನಾಡಿಸಿ, ಯಾಕೆ ಬಂದಿರಿ, ಏನ್ ಕಾರಣ, ಇಲ್ಲಿ ಎದ್ದು ಏನ್ ಮಾಡ್ತಾ ಇದ್ದೀರಿ, 6 ತಿಂಗಳಾಯ್ತು ನೀವೇನು ಒಂದು ಮಾತು ಕೇಳಿಲ್ಲ, ಸುಮ್ಮನೆ ಸೇವೆ ಮಾಡ್ತಾ ಇದ್ದೀರಿ, ಇದೆಲ್ಲ ಯಾಕ, ನೀವ್ಯಾರು, ಏನು ಅಂತ ವಿಚಾರ ಮಾಡಿ ಖುಷಿಯಾಗಿಬಿಡ್ತದ. ಕಾರ್ಯ ಸಿದ್ಧ ನಿಜ ಮಾನೀಹಿಯ, ನಾವು ಅಲ್ಲಿಂದ ಮನೆ ಬಿಟ್ಟು ಇಲ್ಲಿ ಬಂದದ್ದಕ್ಕ ಸಾರ್ಥಕ ಆಯ್ತು, ನಮ್ಮ ಕಾರ್ಯ ಎಷ್ಟಾಗಲಿಲ್ಲ, ಒಬ್ಬ ಒಳ್ಳೆ ಸದ್ಗುರುಗಳು ಸಿಕ್ಕರು ನಮ್ಗ ಅಂತ ಹೇಳಿ ಸಂತೋಷ ಆಯ್ತು. ಮತ್ತೆ ವಾಕ್ಯ ಸವಿನಯ ಬೈನ ಅಂತಂದ್ರೆ ನಮ್ರವಾದ ವಾಣಿಯಲ್ಲಿ ಮಾತುಗಳು ಆರಂಭಿಸ್ತಾರೆ. ಶಿಷ್ಯನ ಪ್ರಶ್ನೆ ಇವತ್ತು ಈ ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ ಆರಂಭಿಕ ಅಂಶ ಇದು. ಇಲ್ಲಿ ತನಕ ವಿಚಾರ ಸಾಗರದ ಒಂದು ಫೌಂಡೇಶನ್ ಕೋರ್ಸ್ ಮುಗಿಸಿದ್ರಿ. ಯಾವಾಗ ಶಿಷ್ಯ ಬಾಯಿ ತೆರೆದು ಒಂದು ಪ್ರಶ್ನೆ ಕೇಳ್ತಾನ, ಆವಾಗ ಗುರುವಿನ ಉಪದೇಶ ಆರಂಭ ಆಗ್ತದ. ಶಿಷ್ಯ ಎನ್ನುವ ಗಾಳಿ, ಗುರು ಅನ್ನುವ ಮೋಡ, ಅವರಿಬ್ರು ಸೇರಿದಾಗೆ ಮಳೆ ಬರ್ತದೆ. ಗಾಳಿ ಇಲ್ಲ ಅಂತಂದ್ರೆ ಮೋಡ ಇಲ್ಲ, ಮೋಡ ಇಲ್ಲ ಅಂದ್ರೆ ಗಾಳಿ ಇದೆ, ಮಳೆ ಇಲ್ಲ. ಹೀಗಾಗಿ ಏನ್ ಮಾಡ್ತಾನೆ, 14ನೇ ವಿಷಯಾಂಕದಲ್ಲಿ ತತ್ವದೃಷ್ಟಿ ತನ್ನ ಪ್ರಾರ್ಥನೆಯನ್ನ ಯಾವ ರೀತಿ ಹೇಳ್ಕೊತಾನ. 27ನೇ ದೋಹ. ಗೋ ಭಗವಾನ್, ಯಾವಾಗೇ ಆಗಲಿ ಗುರುವನ್ನ ಏ ಪರಮಾತ್ಮ ಅಂತ ಸಂಬೋಧಿಸಿ, ತುಮ್ಮ ಕೃಪಾ ನಿಧಾನ್, ತಾವು ಕೃಪಾ ನಿಧಿಗಳಾಗಿದ್ದೀರಿ, ಕೃಪೆಯ ನಿಧಿಗಳಾಗಿದ್ದೀರಿ. ಓ ಸರ್ವಜ್ಞ, ನೀನು ಸರ್ವಜ್ಞನಾಗಿದ್ದೀಯಾ, ನೀನು ಏನೆಲ್ಲ ತಿಳಿದವನಾಗಿದ್ದೀಯಾ. ಗುರುವಿನ ಬಗ್ಗೆ ಇರಬೇಕಾದಂತ ಒಂದು ನಂಬಿಕೆ, ನಿಷ್ಠೆ ಏನದ, ನಮ್ಮ ಗುರುಗಳು ಎಲ್ಲವನ್ನು ಬಲ್ಲವರು ಅಂತೇಳಿ ಒಂದು ನಿಷ್ಠೆ ಇರಬೇಕು. ಸರ್ವಜ್ಞನಾಗಿದ್ದೀಯಾ. ಮಹೇಶ ಸಮಾನ್, ಮಹೇಶ ಸಮಾನ್ ಅಂದ್ರೇನು, ಈಶ ಅಂದ್ರೆ ಒಡೆಯ. 33 ಕೋಟಿ ದೇವತೆಗಳು ಅಂತಂದ್ರ ಅವರೆಲ್ಲ ಈಶ್ವರರೆಲ್ಲ ವಸ್ತು ಈಶ ಈಶ ಈಶ. ಆ ಈಶನಿಗೂ ಈಶ, ದೇವಾದಿ ದೇವ ಮಹೇಶ ಅಂತ ಎಲ್ಲಕ್ಕ ದೊಡ್ಡ ದೇವರಪ್ಪ ನೀನು ಅಂತೇಳಿ ನಮ್ಮ ಗುರುಗಳಂತಂದ್ರ ಮಹೇಶ ಸಮಾನ ಅಂತೇಳಿ ಆ ಗುರುಗಳಿಗೆ ಯಾಕಂತಾರ ಈ ರೀತಿ. ದೇರ್ ಇಸ್ ನೋ ಡೌಟ್, ಅಲ್ಲಿ ಸಂಶಯನೇ ಇಲ್ಲ. ಏನು, ಗಾಡ್ ಇಸ್ ಗ್ರೇಟ್, ದೇವರು ದೊಡ್ಡವನಿದ್ದಾನೆ. ಶಿವಾಯ ಬ್ರಹ್ಮಣೇ ನಮಃ, ಬ್ರಹ್ಮ ಶುದ್ಧ ಬ್ರಹ್ಮ ದೊಡ್ಡವ, ಶಿವಸ್ವರೂಪನಾದವನು ದೊಡ್ಡವ. ಆದರೆ ಏನದ ಅಂತಂದ್ರೆ ಗಾಡ್ ಇಸ್ ಗ್ರೇಟ್, ದೇರ್ ಇಸ್ ನೋ ಡೌಟ್, ಬಟ್ ಗುರು ಇಸ್ ಗ್ರೇಟರ್ ದನ್ ಗಾಡ್.
ಆದರೆ ಗುರುಗಳಾದವರು ಆ ದೇವರಿಗಿಂತ ಗ್ರೇಟ್. ಯಾಕಂತಂದ್ರೆ ಗುರು ಶೋಸ್ ಪಾತ್ ಟು ದಿ ಗಾಡ್. ಆ ದೇವರನ್ನ ಪರಿಚಯಿಸಿ ಕೊಡ್ತಾನ ಗುರುವಾದವನು. ದೇವರು ಎಲ್ಲಾ ಕಡೆ ಇದ್ರೂ ಸಹಿತ ನಮ್ಮ ಅನುಭವಕ್ಕೆ ಬರಂಗಿಲ್ಲ. ಹೇಗಿದ್ದಾನ, ಎಲ್ಲಿದ್ದಾನ ಅಂತೇನೇನು ಗೊತ್ತಿಲ್ಲ. ಹೀಗಾಗಿ ನಮ್ಮ ಒಳಗದನ, ಹೊರಗದನ, ಮ್ಯಾಲದನ, ಕೆಳಗದನ, ಹಿಂದದನ, ಮುಂದದನ, ಎಡಕದನ, ಬಲಕದನ, ವಿಶ್ವತೋ ಚಕ್ಷು, ವಿಶ್ವತೋ ಬಾಹು, ವಿಶ್ವತೋ ಪಾದ, ವಿಶ್ವತೋ ಮುಖ, ವಿಶ್ವತೋ ಕರ್ಣ, ಎಲ್ಲವೂ ವಿಶ್ವದೊಳಗೆ ತುಂಬಿ ತುಳುಕ್ಲಕತ್ತಾನ. ಆದ್ರೆ ಅವ ತುಂಬದು ಕಾಣಿಸ್ದಂಗೆ ಇಲ್ಲ, ನಮಗೆ ಎಲ್ಲದನಂತೆ ಗೊತ್ತಿಲ್ಲ. ಆತನು ನಮಗೆ ಗೊತ್ತಿಲ್ಲದಕ್ಕ ಅವನನ್ನ ಪರಿಚಯ ಮಾಡಿಕೊಡ್ತಾನಲ್ಲ ಗುರು. ಹೀಗಾಗಿ ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್ ಅಂತ. ಗಾಡ್ ಮೇ ಬಿ ಗ್ರೇಟ್, ಬಟ್ ಹೌ ಹಿ ಈಸ್, ವೇರ್ ಹಿ ಈಸ್, ವಾಟ್ ಹಿ ಈಸ್, ವಿ ಡೋಂಟ್ ನೋ. ಅವ ಹೆಂಗದನ, ಎಲ್ಲದನ್ನ, ಏನು ಯಾವ ಸ್ವರೂಪದಾಗದನ್ನ ನಮಗೆ ಗೊತ್ತಿಲ್ಲ. ಅಂತ ಗೊತ್ತಿಲ್ಲದಂಥದ್ದು ಗೊತ್ತು ಮಾಡಿ ಕೊಡ್ತಾನಲ್ಲ ಗುರು. ಹೀಗಾಗಿ ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್. ಮಹೇಶ ಸಮಾನ. ನೀನು ದೇವರಪ್ಪ, ನೀನು ದೇವರಿಗಿಂತ ಹೆಚ್ಚಿನವನದೀನಿ, ನೀ ದೇವರ ಸಮಾನ ಪರಮಾತ್ಮ, ನೀನು ಸರ್ವಜ್ಞ ಅಂತೇಳಿ ಗುರುವಿಗೆ ಆತ ತನ್ನ ಹೃದಯದೊಳಗಿನ ಭಾವನೆಯನ್ನ ವ್ಯಕ್ತಪಡಿಸಿ, ನೀನೇನದಿ ಅಂದ್ರೆ ಗುರು ಎಂತವದಿ ಅಂತ ನಿನ್ನ ಬಗ್ಗೆ ನನಗ್ ಗೊತ್ತು, ಮತ್ತು ನಾನು ಏನದೀನಿ ಅನ್ನೋದನ್ನು ನನಗ್ ಗೊತ್ತು. ಹೀಗಾಗಿ ಹಮ್ ಅಜಾನಮತಿ, ನಾವು ಅಜ್ಞಾನಿಗಳದೀವಿ, ಬುದ್ಧಿಗೇಡಿಗಳದೀವಿ, ನಮ್ಗೇನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಕಚೂನ ಜಾನೈ ನೋಡ್ರಿ ಹೆಂಗದ. ಕಚೂನ ಜಾನೈ ಅಂದ್ರೆ ಏನೇನೇನೇನು ಗೊತ್ತಿಲ್ಲ. ಗಮಾರದಲ್ಲಿ ಅಜ್ಞಾನಿಗಳದೀವಿ. ಕಚ್ಚು ಅಂದ್ರೆ ಕುಚ್ಚಿನೈ ಜಾನ, ಏನೇನು ಗೊತ್ತಿಲ್ಲ. ಯಾರು ಈ ರೀತಿ ಕಚೂನ ಜಾನೈಗಳದಿರಿ ಅವ್ರಿಗೆ ಮಾತ್ರ ಈ ವಿಚಾರ ಸಾಗರದ ಜ್ಞಾನ ಹತ್ತದ. ಒಳಗೇನು ಕಸ ತುಂಬಿಕೊಂಡು ಕೂತೀರಿ, ಅದು ಇವತ್ತಾದ್ರೂ ಈ ಕ್ಷಣ ಆದ್ರೂ ಚೆಲ್ಲಿ ಬಿಡ್ರಿ. ಅದನ್ನ ಎಲ್ಲಿ ತನಕ ಇಟ್ಕೊಂಡು ಕೂತಿರ್ತೀರಿ ಅಲ್ಲಿ ತನಕ ನಿಮಗ್ ಮೋಕ್ಷ ಆಗಂಗಿಲ್ಲ. ಅದನ್ನೇ ದೊಡ್ಡದು ಮಾಡ್ಕೊಂಡು ಅದನ್ನೇ ಹೇಳಬೇಕು, ಅದನ್ನೇ ಕೇಳಬೇಕು, ನಿಮ್ಮದೇ ಒಂದು ಪ್ರಭಾವ ಬೀರಬೇಕು, ನಮ್ಮ ಶಾಣೆತನ, ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು. ಇದೆಲ್ಲ ಏನದ ಬೇವಕ್ಕೂಫ ಬುದ್ಧಿಯ ಕೆಲಸ. ಇದು ಆ ಬೇವಕ್ಕೂಫ ಬುದ್ಧಿ ಕೆಲಸ ಬಿಡ್ಬೇಕದು. ಬಿಟ್ಟು ಸ್ವಚ್ಛ ಕಚೂನ ಜಾನೈ, ನನ್ನ ಹತ್ರ ಏನೇನು ಇಲ್ಲ, ಏನೇನೇನೇನೇನೇನೇನೇ ಇಲ್ಲ. ನಾವು ಅಜ್ಞಾನಿಗಳಿದ್ದೀವಿ. ಏನು ಜ್ಞಾನ ಅಂದ್ರೆ ಏನಂತದ್ರ ಗಂಧ ಸಹಿತ ಗೊತ್ತಿಲ್ಲ. ಆದ್ರ ಒಂದು ಏನಪ್ಪಾ ಅದಂದ್ರ, ನಮ್ಮಲ್ಲಿ ಇರೋಂಥದ್ದು ಒಬ್ಬ ಶಿಷ್ಯ ಗುರುವಿನ ಬಳಿ ಹೋಗಿ ಕೇಳಬೇಕಾದ್ರೆ ಒಂದು ಏನಪ್ಪ ಅಂದ್ರ, ಜನ್ಮಾಧಿಕ ಸಂಸ್ಕೃತಿ ಭಯಮಾನೈ. ಜನ್ಮಾಧಿಕ ಸಂಸ್ಕೃತಿ ಭಯಮಾನೈ, ಇದು ಸಂಸ್ಕೃತ ಶಬ್ದದ ಸಂಸ್ಕೃತಿ ಅಲ್ಲ. ಸಂಸ್ಕೃತ ಶಬ್ದದ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಸಂಸ್ಕೃತಿ ಅಂತಂದ್ರೆ ನಮ್ಮ ಮಾತುಗಳು ಸುಧಾರಿಸಿ ಮಾತನಾಡುವುದು, ನಾವು ಮಾಡುವ ಕೆಲಸಗಳು ಸುಧಾರಿಸಿ ಮಾಡುವುದು, ನಾವು ನಮ್ಮ ವಿಚಾರಗಳು ಸುಧಾರಣೆಯ ಮಾರ್ಗದಲ್ಲಿ ಏನ್ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಮಾಡ್ತೀವಲ್ಲ, ಏನ್ ಬೇಕಾದ್ರೆ ಮಾತಾಡೋದು, ಏನ್ ಬೇಕಾದ್ರೆ ಭಾವನೆ ತಾಳೋದು, ಹಂಗಲ್ಲ. ಒಂದು ಸಂಸ್ಕೃತಿ ಅಂತ ಒಂದು ರೀತಿ ನೀತಿಯ ಬದುಕಿಗೆ ಸಂಸ್ಕೃತಿ ಅಂತಾರೆ. ಇಲ್ಲಿನೂ ಅದೇ ಶಬ್ದ ಬಳಸ್ಯಾರ. ಈ ಸಂಸ್ಕೃತಿ ಅಂದ್ರೆ ಏನಂದ್ರೆ ಹಿಂದಿ ಸಂಸ್ಕೃತಿ. ಈ ಹಿಂದಿ ಸಂಸ್ಕೃತಿ ಒಳಗೆ ಏನದಂದ್ರೆ, ಇವರು ಅವ್ರ ನಿಶ್ಚಲದಾಸರ ಕಾಲದಾಗ ಬಳಸಿದ ಶಬ್ದ ಇದೆ. ಸಂಸಾರ ಕೃತಿ ಈಸ್ ಈಕ್ವಲ್ ಟು ಸಂಸ್ಕೃತಿ. ಇದನ್ನು ತಿಳ್ಕೋಬೇಕು. ಸಂಸಾರ ಏನ್ ಮಾಡಿವಲ್ಲ ಅದೇ ಸಂಸ್ಕೃತಿ. ಸಂಸಾರ ಕೃತಿ, ಸಂಸಾರ ಕೃತಿ ಈಸ್ ಈಕ್ವಲ್ ಟು ಸಂಸ್ಕೃತಿ. ಮತ್ತೆ ಸಂಸ್ಕೃತಿ ಭಯ ಅಂದ ಕೂಡ್ಲೇನೆ ಸಂಸ್ಕೃತಿ ಸುಸಂಸ್ಕೃತ ಆಗಬಾರ್ದೇನ್ರಿ ಅಂತಲ್ಲ. ಸಂಸಾರ ಮಾಡಿದ್ದೇನದಲ್ಲ ಅದರದ ಭಯ. ನಾನು ಏನ್ ಸಂಸಾರ ಮಾಡಿದಲ್ಲ ಆ ಸಂಸಾರದ ಭಯ. ನಾ ಕೃತಿ ಅಂದ್ರೆ ಸಂಸಾರ ಕೃತಿ. ಸಂಸಾರ ಏನ್ ಮಾಡ್ಕೊಂಡು ಬಂದಿನಿ ಅಲ್ಲಿಂದ ಇಲ್ಲಿ ತನಕ ಅದರದೇ ಭಯ ನದ್ರ, ಮತ್ತಿನ್ನೇನಿಲ್ಲ. ಹೋ ಭಗವಾನ್, ಹೇ ಪೂಜ್ಯರೇ, ತುಮ ಕೃಪಾ ನಿಧಾನ್, ನೀವು ದಯಾಸಾಗರರು, ಹೇ ಸರ್ವಜ್ಞ, ಮಹೇಶ ಸಮಾನ್, ಪರಮಾತ್ಮನಾದ ನೀವು ಮಹೇಶ ಸಮಾನರು, ಸರ್ವವನ್ನು ಬಲ್ಲ ಸರ್ವಜ್ಞರು. ಹಂ ಅಜಾನಮತಿ, ನಾವು ಅಜ್ಞಾನಿಗಳಿದ್ದೀವಿ, ನಾವು ಬುದ್ಧಿಹೀನರಾಗಿದ್ದೇವೆ.
ಕಚ್ಚುನ ಜಾನ, ಏನೇನು ಇಲ್ಲದವರಾಗಿ ಏನೇನು ತಿಳಿಲಾರದಂತವರಾಗಿ ನಾವು, ಏನೇನು ಗೊತ್ತಿಲ್ಲ ನಮಗ. ಜನ್ಮಾಧಿಕ ಜನನ ಮರಣ ರೂಪವಾದ ಸಂಸ್ಕೃತಿ ಭಯ ಅಂದ್ರೆ ಸಂಸಾರದ ಕೃತಿ. ಸಂಸಾರ ಮಾಡಿವಲ್ಲ ಅದರ ಭಯ. ಹಿಂದನು ಅದೇ ಮಾಡ್ಕೊತ ಬಂದಿವಿ, ಈಗನು ಅದೇ ಮಾಡ್ಲಕತ್ತೀವಿ, ಮುಂದನು ಅದೇ ಮಾಡ್ಬೇಕಂತೀವಲ್ಲ. ಈ ರೀತಿಯಾಗಿ ಇದು ಹಿಂಗೆ ಏನಿದು ನಮಗ ಅಂತ ಹೇಳಿ ಈ ಸಂಸಾರ ಕೃತಿಯ ಭಯ ಏನದ, ಇದು ಎಲ್ಲಿಂದ ಚಾಲು ಆಗ್ತದ? ಸಂಸಾರ ಕೃತಿ ಎಲ್ಲಿಂದ ಚಾಲು ಆಗ್ತದ ಅಂತಂದ್ರೆ ನಮ್ಮೊಳಗೆ ಒಂದು ಭಿನ್ನ ಭಾವ, ಭೇದ ಭಾವ ಅದಾದ, ಅದರಿಂದ ಚಾಲು ಆಗ್ತದೆ ಸಂಸಾರ. ಅಜ್ಞಾನ, ಜಗತ್ತಿನ ಜೀವಿಗಳಿಗಿಂತ ನಾನು ಭಿನ್ನ, ಮತ್ತೆ ದೇವರಿಗಿಂತ ನಾನು ಭಿನ್ನ, ಭಕ್ತ ಭಗವಂತ ಅಂತೇಳಿ ಎರಡು ಭಿನ್ನ ಮಾಡ್ತೀವಲ್ಲ. ಜಗತ್ತಿನ ಎಲ್ಲ ಜೀವಿಗಳಿಗಿಂತ ಭಿನ್ನ. ಮತ್ತಿನ್ನೇವುದು 84 ಲಕ್ಷ ಜೀವರಾಶಿಗಳಿಗಿಂತ ಭಿನ್ನ. ಮನೆಯೊಳಗೆ ನಿಮ್ಮ ಹಡದ ತಂದೆ ತಾಯಿಗಳಿಂದ ನೀವು ಭಿನ್ನ, ನೀವೇ ಹಡದ ಮಕ್ಕಳಿಂದ ನೀವು ಭಿನ್ನ, ಕಟ್ಟಿಕೊಂಡ ಹೆಂಡರ ಮಕ್ಕಳಿಂದ ಎಲ್ಲ ಭಿನ್ನ. ನಿಮ್ಮದೇ ಆದಂತ ಒಂದು ಏನದ ಅದೇ ಅಜ್ಞಾನ. ಸಪರೇಟ್ 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 ಸಪರೇಟ್, ಯಾರ ಜೊತೆಗೆ ಸೇರ್ಲಕ್ ತಯಾರಿಲ್ಲ, ಯಾರ ಜೊತೆಗೆ ಕೂಡ್ಲಕ್ ತಯಾರಿಲ್ಲ. ಇದೆಂತ ಅನಾಹುತ ಬುದ್ಧಿ, ಇದು ಅಜ್ಞಾನ. ಹೀಗಾಗಿ ಈ ಅಜ್ಞಾನ ಎದರಿಂದ ಚಾಲುವಾಯಿತು? ಭೇದ ಭಾವ. ಅಜ್ಞಾನದ ಫಸ್ಟ್ ಪಾಯಿಂಟ್ ಭೇದ ಭಾವ. ನಾವು ನೀವು ಎಲ್ಲ ಒಂದೇ, ಎಲ್ಲರೂ ಸೇರಿ ಚೆನ್ನಾಗಿ ಸಹನಾವವತ್ತು ಸಹನವ ಉನ್ನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವತೀತ ಮತ್ತು ಮಹಾವಿದ್ವಿಷಾವಾಯಿ ಅಂತೇಳಿ ನಾವು ಜ್ಞಾನದ ಬದುಕು ಮಾಡಂಬರ್ರಿ ಅಂತೇಳಿ ಏನದಲ್ಲ ಶಾಂತಿ ಮಂತ್ರ. ಅದ್ರ ಬದಲೇ ನೀವೇ ಬೇರೆ ನಾವೇ ಬೇರೆ, ನಿಮ್ಮದ್ ನೀವು ಏನಾರ ಹೊಡ್ಕೊರಿ, ನಮ್ಮದ್ ನಾವ್ ಏನಾರ ಮಾಡ್ಕೊತೀವಿ, ಈ ರೀತಿ ಮಾತಾಡಿ ಅದು ಭೇದ ಭಾವ. ಈ ಭೇದ ಭಾವದಿಂದ ಏನಾಯ್ತಪ್ಪ ಅಂತಂದ್ರೆ ಅನುಕೂಲ ಪ್ರತಿಕೂಲ. ಯಾವುದರಲ್ಲಿ ನಮಗೆ ಅನುಕೂಲದ, ಯಾವುದರಿಂದ ನಮಗೆ ಪ್ರತಿಕೂಲದ? ಅನುಕೂಲ ಪ್ರತಿಕೂಲ. ಅವರೊಳಗೆ ನಾವೇನ್ ಮಾಡ್ತೀವಿ? ಭೇದ ಭಾವ ಮಾಡಿ ಯಾವ ಜೀವಿಗಳಿಂದ, ಯಾವ ವಸ್ತುಗಳಿಂದ, ಯಾವ ಯಾವ ಸಂದರ್ಭಗಳಲ್ಲಿ ಏನೇನು ಅನುಕೂಲ ಆಗ್ತವ, ಎಲ್ಲೆಲ್ಲಿ ಏನೇನು ಪ್ರತಿಕೂಲ ಆಗ್ತವ, ಈ ರೀತಿ ಬುದ್ಧಿ ಕೆಲಸ ಮಾಡಿ ಎಲ್ಲೆಲ್ಲಿ ಅನುಕೂಲ ಆಗ್ತದ, ಯಾರಿಂದ ಅನುಕೂಲ ಆಗ್ತದ ಅವರಿಗೆ ರಾಗ ಪ್ರೀತಿಲಿದ್ದು ನೋಡ್ಕೊಳ್ಳೋದು. ಎಲ್ಲಿ ಅನಾನುಕೂಲದ ಅಂತ ಸಂದರ್ಭಗಳಲ್ಲಿ ಅಂತ ಜೀವಿಗಳ ಜೊತೆಗೆ ದ್ವೇಷ. ಎಲ್ಲಿ ರಾಗ ಮಾಡ್ತೀರಿ ಅಲ್ಲಿ ಪುಣ್ಯದ ಕೆಲಸಗಳು ಮಾಡೋದು, ಎಲ್ಲಿ ದ್ವೇಷ ಮಾಡ್ತೀರಿ ಅಲ್ಲಿ ಪಾಪದ ಕೆಲಸಗಳು ಮಾಡೋದು. ಅನಾನುಕೂಲ, ದುಃಖ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಏನೆಲ್ಲ ಪಾಪದ ಕೆಲಸ ಮಾಡಿಬಿಡೋದು. ಇದು ಮಾಡಿದ್ರೆ ಏನಾಗ್ತದ? ಪಾಪ ಪುಣ್ಯ ಮಾಡೋದ್ರಿಂದ ಏನಾಗ್ತದ? ಪುಣ್ಯ ಮಾಡೋದ್ರಿಂದ ಸುಖದ ಫಲ ಸಿದ್ಧಿ ಆಗ್ತದ. ಸ್ವರ್ಗ ಅಂತಿರಲ್ಲ, ಅದೇ ಪುಣ್ಯ ಮಾಡೋದ್ರಿಂದ ಸ್ವರ್ಗ. ಮತ್ತೆ ಇನ್ನೊಂದು ಪಾಪ ಮಾಡೋದ್ರಿಂದ ನರಕ. ಈ ನರಕದ ಫಲ, ದುಃಖದ ಫಲ ಸಿದ್ಧಿ ಆಗ್ತದ. ಪುಣ್ಯ ಮಾಡಿದ್ರು ಅಷ್ಟೇ, ಪಾಪ ಮಾಡಿದ್ರು ಅಷ್ಟೇ, ಅವುಗಳನ್ನ ಅನುಭವಿಸಲಿಕ್ಕೆ ಬರಬೇಕಾಗ್ತದೆ. ಒಂದು ಗಿಳಿಯನ್ನ ಬಂಗಾರದ ಪಂಜರದಾಗ ಇಟ್ರು ಅಷ್ಟೇ, ಕಬ್ಬಿಣದ ಪಂಜರದಾಗ ಇಟ್ರು ಅಷ್ಟೇ, ಅದು ಬಂಧನನೇ. ಪುಣ್ಯಕ್ಕಾಗಿ ಮತ್ತೆ ಹುಟ್ಟಿ ಬರಬೇಕು, ಪಾಪ ಅನುಭವಿಸ್ಲಕ್ ಮತ್ತೆ ಹುಟ್ಟಿ ಬರಬೇಕು. ಈ ಪಾಪ ಪುಣ್ಯಗಳಿಗೆ ಮೀರಿ ನಿಲ್ಬೇಕಾದ್ರ ಎಲ್ಲ ರಾಗ ದ್ವೇಷ, ಅನುಕೂಲ ಪ್ರತಿಕೂಲ, ಭೇದ ಭಾವ ಇದನ್ನೆಲ್ಲ ಕಳ್ಕೊಂಡು ಜ್ಞಾನಿಯಾಗಬೇಕು. ಈ ದುಃಖ ಫಲಭೋಗಗಳನ್ನು ಅನುಭವಿಸುವುದಕ್ಕ ಏನ್ ಮಾಡ್ಬೇಕಾಗ್ತದ? ಮತ್ತೊಂದು ಜನ್ಮ ತಾಳಿ ಬರ್ಬೇಕಾಗ್ತದ. ಮತ್ತೊಂದು ಜನ್ಮ ತಾಳಿ ಬಂದ್ಮೇಲೆ ಏನ್ ಮಾಡ್ತೀರಿ? ಮತ್ತ ಇನ್ನೊಂದಿಷ್ಟು ಹೊಸ ಕರ್ಮ ಮಾಡಿ 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 ಸಾಯೋದು. ಮತ್ತೆ ಹೊಸ ಕರ್ಮ ಮಾಡಿ ಸತ್ತ ಮೇಲೆ ಏನಾಯ್ತು? ಆ ಕರ್ಮ ಫಲಗಳನ್ನು ಅನುಭವಿಸಕ್ಕೆ ಮತ್ತೆ ಹುಟ್ಟಿ ಬರೋದು, ಮತ್ತೆ ಹುಟ್ಟಿ ಬಂದು ಮತ್ತೆ ಹೊಸ ಕರ್ಮ ಮಾಡೋದು, ಹಳಿ ಕರ್ಮ ಭೋಗಿಸೋದು, ಮತ್ತೆ ಹೊಸ ಕರ್ಮ ಮಾಡಿ ಸಾಯೋದು. ಈಗ ದೇಹದಿಂದ ಕರ್ಮ ಮತ್ತು ಮರಣ. ಆ ಕರ್ಮ ಫಲಭೋಗಕ್ಕಾಗಿ ಮತ್ತೊಂದು ದೇಹ ತಗೊಂಡು ಬರೋದು, ಮತ್ತೆ ಹೊಸ ಕರ್ಮ, ಮತ್ತೆ ಮರಣ, ಮತ್ತೆ ಆ ದೇಹದಿಂದ ಮತ್ತೆ ಹೊಸ ಕರ್ಮ, ಮತ್ತೆ ಮರಣ. ಹೀಗಾಗಿ ಜನನ ರೂಪಿ ಸಂಸಾರ ಕೃತಿ ಏನದಲ್ಲ,
ಈ ಜನನ ಮರಣ ರೂಪಿ ಸಂಸಾರ ಕೃತಿ ಏನದಲ್ಲ, ಇದರಿಂದ ನನಗೆ ಭಯ ಆಗ್ಲಕತ್ತದ ಅಂತೇಳಿ ತನ್ನ ಭಯವನ್ನ ತೋರಿಸ್ತಾನ. ತಾನು ಅಜ್ಞಾನಿ ಅದಿನಿ ಅಂತ ಹೇಳ್ತಾನ. ಗುರುಗಳ ಕನಿಕರತೆಯನ್ನ ಕಂಡು ದಯಾವಂತರಲ್ಲಿ ಬೇಡಿದರೆ ಏನಾದರೂ ಸಿಗುತ್ತದೆ, ದಯ ಇಲ್ಲದವರ ಬಳಿಗೆ ಹೋದರೆ ಏನೂ ಸಿಗುವುದಿಲ್ಲ. ಏನಾದರೂ ಗುರುಗಳ ಹತ್ರ ಅಂತ ದಯ ಇರಂತ ಗುರುಗಳ ಹತ್ರ ವಾರ ಏನಾರು ಸಿಗ್ತದ, ದಯ ಇರಲಾರ್ದವ್ರ ಬಳಿ ವಾರ ಏನೂ ಸಿಗಂಗಿಲ್ಲ. ಆನಂದಿತನಾಗಿ ಇನ್ನು ನನ್ನ ಕೆಲಸವಾಯಿತು ಅಂತ ವಿಚಾರ ಮಾಡಿ ನಮ್ರತೆಯಿಂದ ಅತ್ಯಂತ ವಿನಯವಾದ ವಾಣಿಯಲ್ಲಿ ಮಾತನಾಡುತ್ತಿದ್ದಾನೆ. ಗುರುಗಳು ಬರೇ ದಯಾವಂತರಾಗಿ ಶಿಷ್ಯರಿಗೆ 3 ಹೊತ್ತು ಕೂಳಾಕಿ ಮಠದಾಗ ಬೆಳೆಸ್ಕೊಂಡು ಅವ್ರದ್ದೊಂದು ಟೀಮ್ ಕಟ್ಕೊಂಡು ಮಠದಾಗ ಸೇವೆ ಮಾಡ್ಲಕ್ಕ ಯಾರು ಇಲ್ಲ ಅಂತೇಳಿ ಮಠದಾಗ ಕಸ ಬಳಿಲಕ್ಕ, ಹೆಂಡಿ ಮಾಡಕ್ಕ, ಏನೆಲ್ಲ ಹೆಂಡಿ ಕಸ ಬಳಿಲಕ್ಕ, ಹೊಲದ ಕೆಲಸ ಮಾಡ್ಲಕ್ಕ, ಹೋಗ್ಲಕ್ಕ ಬರ್ಲಕ್ಕ, ಕೈಯಾಗ ಕಾರ್ ಮತ್ತಿನ ಏನೇನೋ ಡ್ರೈವರ್ ಕೆಲಸ ಇಂಥವೆಲ್ಲ ಮಾಡ್ಲಕ್ಕ ಶಿಷ್ಯರನ್ನ ಬಳಸ್ಕೊಂಡು ಅವ್ರಿಗೇನೂ ಜ್ಞಾನ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಗುರುಗಳಂತಾರೇನು? ಅವ್ರಿಗೆ ಕುಂದಿರ್ಸಿ ಅವ್ರಿಗೆ ಒಂದಿಷ್ಟು ತತ್ವಜ್ಞಾನ ಬ್ರಹ್ಮಜ್ಞಾನ ಒಂದು ಬೋಧ ಮಾಡ್ಲಿಲ್ಲ ಅಂತಂದ್ರೆ, ಅಂತ ಉಪದೇಶ ಮಾಡ್ಲಿಲ್ಲ ಅಂತ ಬರೇ ತಮ್ಮ ಅವಶ್ಯಕತೆಗಾಗಿ ಶಿಷ್ಯರನ್ನ ಬಳಸ್ಕೊಳ್ಳುವಂತ ಗುರುಗಳೇ ಬಹಳ ಬರ ಈಗಿನ ಕಾಲದೊಳಗೆ. ತಮ್ಮ ಮಠದೊಳಗಿನ ಸ್ವಚ್ಛತೆಗಾಗಿ ಎಲ್ಲ ಮಾಡ್ಕೋರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಮುಖ್ಯವಾಗಿ ಅಲ್ಲಿ ಬ್ರಹ್ಮಜ್ಞಾನದ ಉಪದೇಶ ಮಾಡಿ ನಮ್ಮ ಶಿಷ್ಯರಿಗೆ ಏನ್ ಮಾಡ್ಬೇಕು? ಜ್ಞಾನಿಗಳನ್ನಾಗಿ ಮಾಡಬೇಕು. ಗುರುವಿನ ಕೆಲಸ ಮಾಡೋದು ಜ್ಞಾನಿಗಳನ್ನಾಗಿ ಮಾಡೋದು. ಜ್ಞಾನ ಕೊಡ್ಲಾರ್ದೆ ಅವ್ರಿಗೆ ಸುಮ್ಮನೆ ದುಡಿಸ್ಕೊಂಡ್ರೆ ಏನಾಗ್ತದೆ? ಪಾಪ ಪುಣ್ಯಗಳು ಬರ್ತಾವ. ಗುರುನು ಮತ್ತೆ ಹುಟ್ಟು ಬಿಡಬೇಕು, ಮತ್ತೆ ದಯಬೇಕು. ಗುರುವಿಂದನೂ ಹಣೆ ಬರಂಗೆ ಇರ್ತದೆ. ಅದಕ್ಕೆ ಗುರುಗಳ ಹತ್ರ ಒಂದು ದಯ ಇರಬೇಕು. ಆತ ಸರ್ವಜ್ಞನಾಗಿರ್ಬೇಕು. ಆತ ಸರ್ವಜ್ಞನಾಗಿ ಪವಿತ್ರಾತ್ಮನಾಗಿದ್ನಂತಂದ್ರೆ ಅವ ದೇವಾದಿ ದೇವ ಏನೆಲ್ಲ ಇರ್ತಾನೆ ಅಂತ ಒಂದು ಗುರು ಇರ್ಬೇಕಾಗ್ತದೆ. ಪೂಜ್ಯರೇ, ನೀವು ದಯಾಸಾಗರರಾಗಿದ್ದೀರಿ, ಪರಮಾತ್ಮನಾದ ಮಹಾದೇವನ ಸಮಾನರಾಗಿದ್ದೀರಿ, ಎಲ್ಲವನ್ನು ಬಲ್ಲ ಸರ್ವಜ್ಞರಾಗಿದ್ದೀರಿ. ನಾವು ಬುದ್ಧಿಹೀನರಾಗಿದ್ದೇವೆ, ಸ್ವಲ್ಪವೂ ಕೂಡ ಏನನ್ನೂ ಅರಿಯದವರಾಗಿದ್ದೇವೆ ಮತ್ತು ಜನನ ಮರಣ ರೂಪ ಸಂಸಾರದ ಭೀತಿಯನ್ನು ಹೊಂದಿದವರಾಗಿದ್ದೇವೆ. ನಾವು ಸಂಸಾರಕ್ಕೆ ಹೆದರಿಕೊಂಡು ನಿಮ್ಮ ಪಾದಗಳಿಗೆ ಶರಣಾಗತರಾಗಿದ್ದೇವೆ. ಸಂಸಾರದಲ್ಲಿ ಭಯ ಹುಟ್ಟುವ ಬದಲು ಏನಾಗ್ಯದ? ಅಂಥದ್ದೇನಾದ್ರು ಭಯ ಹುಟ್ಟದೆ ನಿಮಗ? ಮುಂದೆ ಕೂತ್ ಕೇಳಕತ್ತಿರಲ್ಲ ನೀವು. ಮತ್ತೆ ಎಲ್ಲಿ ಹುಡ್ತೀವಿ? ಮತ್ತೆ ಈ ಕರ್ಮ ಮಾಡಿದೆ ಅನುಭವಿಸ್ಲಕ್ ಮತ್ತೆ ಹೆಂಗೆ ಬರ್ತೀವಿ? ಈ ಜನ್ಮ ಮರಣ ಇದು ಹುಟ್ಟಿದವನಿಗೆ ಶಿಷ್ಯ ಅಂತ. ಹುಟ್ಟೋದ್ರ ಬಗ್ಗೆನೂ ಏನು ಚಿಂತಿಲ್ಲ, ಸಾಯೋದ್ರ ಬಗ್ಗೆನೂ ಏನು ಚಿಂತಿಲ್ಲ. ಸುಮ್ಮ ಹೊತ್ತುಗಳಿಲ್ಲಕತ್ತೀರಿ. ಹಿಂದೆ ನಾನಾ ಯೋನಿಗಳಲ್ಲಿ ಬಂದೇನೆಂಬ ಹೇಯವಿಲ್ಲ, ಮುಂದೆ ಮತ್ತೆ ನಾನಾ ಯೋನಿಗಳಲ್ಲಿ ಬರಬಾರದು ಎಂಬ ಪ್ರಯತ್ನ ಇಲ್ಲ. ಈ ರೀತಿ ಮತ್ತೆ ಬರಬಾರದು ಅಂತ ಪ್ರಯತ್ನ ಇಲ್ಲ. ಸರಿಯಾಗಲ್ಲ, ಸರಿಯಾಗಿ ಬಿಡಲ್ಲ. ಪ್ರತಿ ಸಲ ಬರೋದು ಅವೇ LKG ಅಡ್ಮಿಷನ್ ತಗೊಂಡು ರೈಮ್ಸ್ ಅನ್ನೋದು, ಒಂದಿಟ್ಟು ಸಾಲಿ ಕಲಿಯೋದು. ನಮ್ಮ ಮಕ್ಕಳು ಬಹಳ ಚಂದ ಮೊಬೈಲ್ ಆಡ್ತಾವ, ನಮ್ಮ ಮಕ್ಕಳು ಲ್ಯಾಪ್ಟಾಪ್ ಆಡ್ತಾವ ಅಂತೇಳಿ ಏನೋ ಮಾಡಿ ಮೂರ್ಖತನ ಮಕ್ಕಳು ನಡೆಸಿ ಮತ್ತೇನ್ ಮಾಡೋದು? ಒಂದಿಟ್ಟು ಸಾಲಿ ಕಲಿಸಿ ಒಂದಿಟ್ಟು ನೌಕರಿ ಮಾಡ್ಲಕ್ಕ ಹಚ್ಚಿ ಮತ್ತೆ ನಾವು ಮದುವೆ ಮಾಡಿ ಆಯ್ತು ನಮ್ಮ ಕರ್ತವ್ಯ ಮುಗೀತು ಅಂತ ಹೇಳಿ ಬಾಯಿ ತರ್ಕೊಂಡು ಎಲ್ಲರೂ 60 ವರ್ಷ 70 ವರ್ಷ 80 ವರ್ಷ ಆಗಿ ನಿಮ್ಮ ಮಕ್ಕಳು ಏನ್ ಮಾಡ್ತಾವ? ನಿಮ್ಮ ಮಕ್ಕಳೇನು? ನಮ್ಮ ಮಕ್ಕಳು ಅಮೆರಿಕದಾಗಾರ, ನಮ್ಮ ಮಕ್ಕಳು ಜರ್ಮನ್ದಾಗಾರ, ನಮ್ಮ ಮಕ್ಕಳು ಡೆಲ್ಲಿಯಾಗದಾರ, ನಮ್ಮ ಮಕ್ಕಳು ಬೆಂಗಳೂರಾಗದಾರ. ಅವು ಎಲ್ಲೋ ಇವು ಎಲ್ಲೋ ಇಂಥ ಒಂದು ವಿಚಿತ್ರ ಬದುಕು ಮಾಡಿ ನಮ್ದೆಲ್ಲ ಜವಾಬ್ದಾರಿ ಮುಗೀತ. ಏನ್ ಮುಗಿದ ಜವಾಬ್ದಾರಿ? ಮಣ್ಣು. ಏನು ಮುಗಿದಿಲ್ಲ. ಮೋಕ್ಷಕ್ಕೆ ಸಾಧನೆ ಮಾಡೇ ಇಲ್ಲ, ಏನೇನು ಸಾಧನೆ ಮಾಡಿಲ್ಲ. ಏನು ಮಾಡ್ಲಾರ್ದು ಎದ್ರ ಜವಾಬ್ದಾರಿ ಮುಗಿತದ? ಇಂಥದೇ ಮಾಡಿ ಮತ್ತ ಅವರು ಮಕ್ಕಳು ಹಡದ್ ಮೂಲ ಮಾಡ್ತಾರೆ. ಅವ್ರಿಗೆ ತಂದು ಕುಂಡಿ ತೊಳ್ಕೋತ ಅದೇ ಮಾಡೋದು. ಮಕ್ಕಳದಾಗ ಮೊಮ್ಮಕ್ಕಳು ಕುಂಡಿ ತೊಳೋದು, ಮೊಮ್ಮಕ್ಕಳಾಗ ಮತ್ತ ಅವ್ರ ಮಕ್ಕಳು ಕುಂಡಿ ತೊಳೋದು. ಕುಂಡಿ ತೊಳಿಲಕ್ಕೆ ಬಂದ ಜೀವಿಗಳು ಇವು ಅದೇ ಮಾಡ್ಕೊತ ಇರ್ತಾವ. ಇವರಿಗೆ ಮೋಕ್ಷ ಸಾಧನೆ ಕಡೆ ಜ್ಞಾನನೇ ಇಲ್ಲ, ಅರಿವೇ ಇಲ್ಲ. ಹೀಗಾಗಿ ನಾವು ಬುದ್ಧಿಹೀನರಾಗಿದ್ದೇವೆ, ಪರಮಾತ್ಮ ನೀವು ಸರ್ವಜ್ಞರಾಗಿದ್ದೀರಿ, ಏನನ್ನು ಅರಿಯದವ
ಭೀತಿಯನ್ನು ಹೊಂದಿದವರಾಗಿದ್ದೇವೆ. ಈ ರೀತಿಯಾಗಿ ಎಲ್ಲಿ ನಾನು ಒಂದು ಮಾತನಾಡಿದ್ರೆ ಇನ್ನ ಒಂದು ಕೆಟ್ಟ ಕರ್ಮ ಅಥವಾ ಶುಭ ಕರ್ಮ ಅಥವಾ ಅಶುಭ ಕರ್ಮ ಏನಾಗ್ತದ ನಾನು ಲೆಕ್ಕದಾಗ ಸೇರ್ತದ. ನಾನು ಜ್ಞಾನಿಯಾಗಿ ಸುಮ್ಮನೆ ನನ್ನ ವ್ಯವಹಾರವನ್ನ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಬಿಟ್ಟು ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅನ್ನೋದನ್ನು ಬಿಟ್ಟು ಕೇವಲ ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇ ಕೆಲಸ. ಎಲ್ಲನೂ ಬಿಡಬೇಕು. ಜ್ಞಾನಿ ಆದ್ಮೇಲೆ ನೀನು ಅನ್ನೋದು ಬಿಡಬೇಕು, ನಾನು ಅನ್ನೋದು ಬಿಡಬೇಕು. ಯಾಕಂದ್ರೆ ಎರಡು ಒಂದೇ ಇತ್ತು ಅಂತ ಯಾರಿಗೆ ನೀನ್ ಅಂತೀರಿ, ಯಾರಿಗೆ ನಾನು ಅಂತೀರಿ, ಎರಡು ಒಂದೇ. ಜೀವ ಬ್ರಹ್ಮ ಏಕ ಆದ್ಮೇಲೆ ಅಲ್ಲಿ ನೀನು ಅನ್ನೋದಿಲ್ಲ, ನಾನು ಅನ್ನೋದು ಇಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಸುಮ್ಮನೆ ಒಂದೇನೋ ಕೆಲಸ, ನೀನ್ ಅನ್ನೋದಿಲ್ಲ ನಾನು ಅನ್ನೋದ ಇಲ್ಲದೆ ಮಾಡೋದು ಜ್ಞಾನದ ಕೆಲಸ. ಆ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ನೀನ್ ಹತ್ತರ ಮಾಡ್ತೀವಿ, ಒಂದು ನಾನ್ ಹತ್ತರ ಮಾಡ್ತೀವಿ, ಒಂದು ಪುಣ್ಯಾರೆ ಮಾಡ್ತೀವಿ, ಒಂದು ಪಾಪರೆ ಮಾಡ್ತೀವಿ. ಇವುಗಳಿಂದ ನಮಗ ಸಾಕಾಗಿ ಬಿಟ್ಟದ. ಮತ್ತೊಂದು ಜನ್ಮ ಹುಟ್ಟಿ ಬರ್ಬೇಕು, ಮತ್ತೆ ಇದೇ ಮಾಡ್ಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಹುಟ್ಟಿ ಬರ್ಬೇಕು. ಇಂಥ ಒಂದು ಜನನ ಮರಣ ರೂಪ ಸಂಸಾರದ ಭೀತಿಯನ್ನು ಹೊಂದಿದವರಾಗಿದ್ದೇವೆ. ನಾವು ಸಂಸಾರಕ್ಕೆ ಹೆದರಿಕೊಂಡು ನಿಮ್ಮ ಪಾದಗಳಿಗೆ ಶರಣಾಗಿದ್ದೇವೆ. ನೋಡ್ರಿ, ಇದು ಸಂಸಾರದ ಭಯ, ಸಂಸಾರ ಕೃತಿ, ಸಂಸಾರ ಇದರ ಭಯ ನಮ್ಗೆ ಹಿಂಗಾಗ್ಬಿಟ್ಟದ. ಸಂಸಾರದಲ್ಲಿ ಭಯ ಹುಟ್ಟುವ ಬದಲು ಅನೇಕ ಜನರಿಗೆ ಏನಾಗ್ಯದ, ಸಂಸಾರದಲ್ಲಿ ಪ್ರೀತಿ ಹುಟ್ಟ್ಯಾರ. ಈ ಸಂಸಾರದಲ್ಲಿ ಪ್ರೀತಿ ಹುಟ್ಟೋದು ಒಳ್ಳೆ ಲಕ್ಷಣ ಏನ್ರಿ? ಜ್ಞಾನಿಗಳ ಲಕ್ಷಣ ಏನ್ರಿ? ಸಂಸಾರದಲ್ಲಿ ಪ್ರೀತಿ ಹುಟ್ಟಿದ್ದು ಅಜ್ಞಾನಿಗಳ ಬದುಕಿನ ವಿಧಾನ. ಭೂಮಿ ನನ್ನದು, ಹೇಮ ನನ್ನದು, ಕಾಮಿನಿ ನನ್ನದು, ಏನೆಲ್ಲ ನನ್ನದು ಅಂತೇಳಿ ಏನ್ ಬದುಕಲಿಕ್ಕೀವಲ್ಲ, ಇದೆಲ್ಲ ಅಜ್ಞಾನದ ಬದುಕು. ಈ ಬದುಕಿನಿಂದ ಏನಾದ್ರು ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ಅದೇ ತಾಯಿ ಗರ್ಭದಾಗ ಹುಟ್ಟಿ ಬರೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಅದಕ್ಕ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಪರಮಾತ್ಮನ ನೆನಪು ಹುಚ್ಚ, ಇವೆಲ್ಲ ಏನ್ ಮಾಡ್ಕೊತ ಕೂತಿದೆ ಹುಚ್ಚು ಚಾಟ ಅಂತೇಳಿ ಪುನಃ ಪುನಃ ಹುಟ್ಟುವುದು, ಪುನಃ ಪುನಃ ಸಾಯುವುದು. ಇದನ್ನೇ ಇಲ್ಲಿ ಸಂಸಾರ ಅಂತ ಕರಿತಾ ಇದ್ದಾರೆ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ಈ ರೊಕ್ಕ ರೂಪಾಯಿ ಬಂಗಾರ ಅಧಿಕಾರಿದ ಸಂಸಾರ ಅಲ್ಲ. ಇದು ಏನಂದ್ರ ಈ ಒಂದು ಶರೀರ ಪಡ್ಕೊಂಡು ಬಂದೀವಿ ಅಂದ್ಮೇಲೆ ಈ ಶರೀರ ಮತ್ತು ಮನಸ್ಸುಗಳನ್ನ ಒಂದಿಷ್ಟು ಶಾಂತವಾಗಿ ಸಮಾಧಾನವಾಗಿ ಇಟ್ಟುಕೊಳ್ಳೋದ್ರ ಸಲುವಾಗಿ ಒಂದು ವ್ಯವಸ್ಥೆ ಅಷ್ಟೇ. ಮನಿ, ಹೆಂಡತಿ, ಗಂಡ, ಮಕ್ಕಳು, ರೊಕ್ಕ ರೂಪಾಯಿ ಇವೇನದವ ಅಧಿಕಾರ, ಇದು ಎಷ್ಟರ ಮಟ್ಟಿಗೆ ಇರ್ಬೇಕಂದ್ರೆ ಮನಸ್ಸು ಶರೀರ ಶಾಂತವಾಗಿರುವ ಮಟ್ಟಿಗೆ ಅಷ್ಟೇ ಇರಬೇಕೆ ಹೊರತು ಇದನ್ನೇ ಜಮ ಹಾಕಿ 12 ತಲೆಮಾರದವರಷ್ಟು ಕೂತು ಮುನ್ನಷ್ಟು ಮಾಡಿಟ್ಟು ಹೋಗಂತದ್ರ ಸಲುವಾಗಿ ಅಲ್ಲ. ಈಗ ಸಂಸಾರ ಅಂದ್ರೆ ಎದಕ್ಕಂತಾರ ಅಂತಂದ್ರೆ ಮತ್ತೆ ಹುಟ್ಟಿ ಮತ್ತೆ ಸಾಯೋದು, ಮತ್ತೆ ಅದೇ ಕರ್ಮ ಮಾಡೋದು. ಇದು ಮತ್ತೆ ಮತ್ತೆ ಅದೇ ಏನ್ ಮಾಡ್ಕೋತ ಹುಟ್ಟಿ ಸಾಯ್ಲಕತ್ತೀವಲ್ಲ, ಇದಕ್ಕೆ ಸಂಸಾರ ಅಂತಾರ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ, ಇನ್ನೊಂದ್ಸಾರಿ ಹಿಂಗೆ ಏಸ್ ದಿನ ಅಂತ ಮಾಡ್ತೀರಿ, ಇದೇ ಮಾಡ್ಕೋತ ಎಲ್ಲಿ ತನ ಇರ್ತೀರಿ. ಒಂದ್ ಸ್ವಲ್ಪ ನಿಮಗೆ ಈ ಸಂಸಾರದ ಒಂದಿದೆ ಏಸಿಕೆ ಬರೋಲ್ಲಲ್ಲ. ನಿನ್ನ ಮನಸ್ಸಿನ ಮರವು ಏನೆಂಬೆರಾಮ, ಎಂತ ಹುಚ್ಚು ಮನಸ್ಸದಪ್ಪ ನಿಂದು, ಎಂತ ಮರುವಿನ ಮನಸ್ಸು, ಎಂತ ಅಜ್ಞಾನಿ ಮನಸ್ಸದೋ ರಾಮ ನಿಂದು ಅಂತೇಳಿ ಮನಸ್ಸಿಗೆ ಹೇಳಕತ್ತ. ಹೇ ಮನುಜ, ನೀನು ಕುಡಿದ ತಾಯಿಯ ಹಾಲು ಸಪ್ತ ಸಮುದ್ರದಷ್ಟಾಗಿವೆ. ನೀವು ಹಾಲು ಕುಡಿದಿದೆಯಲ್ಲ, ಎಷ್ಟು ಜನ್ಮ ಹುಟ್ಟಿ ಬಂದಿದೆ ಸಂಸಾರ ಮಾಡ್ಕೊತ, ಅದು ಎಷ್ಟಾಗ್ಯದ ಅಂದ್ರೆ ಸಪ್ತ ಸಾಗರಕ್ಕಿಂತ ಹೆಚ್ಚಾಗ್ಯದಂತ. ನಾವು ಕುಡಿದ ಹಾಲು ಅಷ್ಟು ಜನ್ಮ ಹುಟ್ಟಿ ಬಂದರೂ ಬುದ್ಧಿ ಬಂದಿಲ್ಲ. ಮತ್ತೇನಾಗ್ಯದ, ನೀನು ಎಷ್ಟು ಶರೀರ ಧರಿಸಿದಿ ಅಂತಂದ್ರ ನಿನ್ನ ಧರಿಸಿದ ಶರೀರಗಳ ಎಲುಬುಗಳ ರಾಶಿ ಹಾಕಿದ್ರೆ ಎವರೆಸ್ಟ್ ಶಿಖರದಕ್ಕಿಂತ ಎತ್ತರ ಆಗ್ತಾವ. ಅಷ್ಟೊಂದು ಶರೀರಗಳ ಧರಿಸಿ ಬಂದಿದಿ. ಇಷ್ಟೊಂದು ನಿನ್ನನ್ನ ಉಗಿಯಲಾರದ ಜಾಗವೇ ಇಲ್ಲ. ನೋಡ್ರಿ, ಇದು ತಿಳ್ಕೊರಿ ಹೆಂಗವ, ನಿಮ್ಮನ್ನ ಉಗಿಯಲಾರದ ಜಾಗವೇ ಇಲ್ಲ ಅಂತ. ಅಷ್ಟೊಂದು ಶರೀರಗಳ ಧರಿಸಿ ಬಂದು ಹುಟ್ಟಿ ಹತ್ತಿದಲ್ಲ, ನಿನಗೆ ಮಣ್ಣು ಮಾಡ್ಯಾರಲ್ಲ,
ಆ ಮಣ್ಣು ಮಾಡ್ಬೇಕಾದ್ರ ಭೂಮಿ ಸಣ್ಣದಾಗ್ಯದಂತ, ಭೂಮಿ ಗಾತ್ರದಕ್ಕಿಂತ ಹೆಚ್ಚು ಹುಟ್ಟಿ ಬಂದಿದೆ ಅಂತ. ಸಣ್ಣಗೆ ನುಣ್ಣಗೆ ಈ ಭೂಮಿಯನ್ನ ಪುಡಿ ಮಾಡಿದ್ರ ಆ ಪುಡಿ ಒಳಗೆ ಎಷ್ಟು ಅಣುಗಳದವ ಅಷ್ಟಕ್ಕಿಂತ ಹೆಚ್ಚಿಗೆ ನೀನು ಜನ್ಮ ತಾಳಿ ಬಂದಿರಿ. ಜನ್ಮ ತಾಳಿದ್ದಕ್ಕ ನೀನೇನು ಕಾಲು ಇಟ್ಟಿರಲ್ಲ, ಆ ಕಾಲಿಟ್ಟ ಜಾಗದೊಳಗೆ ಏನು ಮಣ್ಣಿನ ಕಣಗಳದವಲ್ಲ, ಅವು ಎಷ್ಟು ಕಣಗಳದವ ಅವೆಲ್ಲ ನಿನ್ನ ಹುಗಿದ ಜಾಗನೇ ಅವ ನೋಡವು. ನಿನ್ನ ಮಣ್ಣು ಮಾಡಿದ ಜಾಗನೇ ಅದವ. ನಿನ್ನ ಕಾಲಿಗೆ ಹತ್ತಿದ ಮಣ್ಣೆಲ್ಲ ನಿನ್ನ ಶರೀರದ್ದೇ ಅದ ನೋಡೋದು. ಹಿಂದಿನ ಜನ್ಮದ ಶರೀರದ ಮಣ್ಣೇ ನಿನಗ ಕಾಲಿಗೆ ಹತ್ತಲಕತ್ತದ. ನಿನ್ನನ್ನು ಹುಗಿಯದ ಜಾಗಗಳೇ ಇಲ್ಲ. ನೀನ್ ಎಷ್ಟು ಜನ್ಮ ಎತ್ತಿ ಬಂದಿದ್ ಬುದ್ಧಿ ಬಂದಿಲ್ಲಲ್ಲೋ ಬೇಕೂಪ ಅಂದಂಗೆ. ನಿನ್ನನ್ನು ಹುಗಿಯದ ಜಾಗವೇ ಇಲ್ಲ. ಎಲ್ಲಾ ಕಡೆಗೆ ಸ್ಮಶಾನಗಳೇ ತುಂಬಿಕೊಂಡಿವೆ. ಪ್ರತಿಯೊಂದು ಭೂಮಿಯ ಕಣಕಣಗಳೆಲ್ಲ ನಿನ್ನ ಹುಗಿದ ಸ್ಮಶಾನದ ಮಣ್ಣೆ ಅದು ನೋಡೋದು. ಅಷ್ಟು ಜನ್ಮ ಎತ್ತಿ ಬಂದಿರಿ. ಇಷ್ಟಾದರೂ ನಿನಗೆ ಸಾಕು ಎನಿಸುತ್ತಿಲ್ಲವೇ ಈ ಸಂಸಾರ? ಇಷ್ಟಾದರೂ ನಿನಗೆ ಸಾಧ್ಯ ಅನಿಸ್ತಿಲ್ಲಲ್ಲ ಹುಚ್ಚ, ಏನ್ ಮಾಡ್ಲಕತ್ತಿದಿ? ಅದಕ್ಕೆ ಸಂಜೆಗೆ ಒಬ್ಬರು ಇದು ಮಾಡ್ರಿ, ನಿದ್ರೆ ಬಾರದೆನಗೆ. ನಿದ್ದೆ ಬರೋದು ಇದು ವಿಚಾರ ಮಾಡಿದ್ರ ನನಗೆ ನಿದ್ದೆ ಹತ್ತದ್ದು ಇಷ್ಟು ತ್ರಾಸ ಆಗ್ಲಕತ್ತದ. ಯಾರು ಹೇಳ್ರಿ? ನಿದ್ರೆ ಬಾರದು ಎನಗೆ. ಯಾರ್ದಿದ ಹಾಡು? ಮತ್ತೆ ನೀವೆಲ್ಲ ಅದು ಎಕ್ಸ್ಪರ್ಟ್ ಆಗಿರಿ. ಅದು ಸಾಯಂಕಾಲ ಚಿಂತನೆ ಮಾಡ್ರಿ. ನಿದ್ರೆ ಬಾರದೆನಗೆ ಏನದಲ್ಲ ನಿಜಗಳು, ಅದನ್ನ ಕುರಿತು ಚಿಂತನೆ ಮಾಡಿ ಸಂಜೆ ಪಾಠದೊಳಗೆ ಅಥವಾ ನಾಳೆ ಬೆಳಗಿನ ಪಾಠದೊಳಗೆ ಮಾಡಿ. ಎಲ್ಲರೂ ಒಂದ್ಸಾರಿ ಅದನ್ನ ನೋಡಿ. ಜನನ ಮರಣ ಸಂಸಾರ ನೆನೆಸಿಕೊಂಡರೆ ಎಷ್ಟು ಸಾರಿ ಹುಟ್ಟಬೇಕು, ಎಷ್ಟು ಸಾರಿ ಸಾಯ್ಬೇಕು, ಇದೇನ್ ಕರ್ಮಗಳು ನನ್ನ ಕೈಲಿಂದ ಆಗ್ಲಕತ್ತವ. ಜ್ಞಾನ ಇಲ್ಲದಕ್ಕ, ಗುರು ಇಲ್ಲದಕ್ಕ ಈಗಾಗಲೇ ಬೇಕಾದಷ್ಟು ಕರ್ಮ ಮಾಡಿ ರಾಜಿ ಮಾಡಿ ಇಟ್ಬಿಟ್ಟಿನಿ. ಅದನ್ನ ಅನುಭವಿಸ್ಲಕ್ಕ ಇನ್ನ ಎಷ್ಟು ಜನ್ಮ ಬರ್ಬೇಕು ಏನು ಅಂತೇಳಿ ನಿದ್ದೆ ಹತ್ಲಾರ್ದಂಗ ಆಗ್ಲಕತ್ತದ. ಮನುಷ್ಯನಿಗೆ ಏನಾದರೂ ಚಿಂತೆ ಇದ್ರೆ ನಿದ್ದೆ ಹತ್ತುವುದಿಲ್ಲ. ಸಾಲಗಾರರು ಬಂದು ಮನೆಯ ಮುಂದೆ ಒದರುತ್ತಿರಬೇಕು. ಮೂರ್ಖ ಮಕ್ಕಳು ಕುಡಿದು ಅದರಾಗೆ ಬಿದ್ದು ಹೊರಳಾಡುತ್ತಿರಬೇಕು. ಗಂಡ ಸತ್ತ ಮಗಳು ಓಣಿ ತಿರುಗುತ್ತಿರಬೇಕು. ಇಂಥದ್ರಾಗ ಆರಾಮ್ ನಿದ್ರೆ ಮಾಡು ಅಂದ್ರೆ ಹೇಗೆ ನಿದ್ದೆ ಹತ್ತುತ್ತದೆ? ಇದು ಸಂಸಾರದೊಳಗೆ ಇಂಥವೆಲ್ಲ ನಡೀತಿರ್ತಾವ. ಗಂಡ ಸತ್ತ ಮಕ್ಕಳು ಓಣಿ ತಿರುಗ್ತಿರ್ತಾವ. ಮೂರು ಮಕ್ಕಳು ಕುಡಿದು ಬಿದ್ದು ಅದ್ರಾಗೆ ಒಳ್ಳೆ ಆಗ್ತಿರ್ತಾವ. ಸಾಲ ಮಾಡಿದ್ದು ಬದುಕ್ಲಕ್ಕ ರೊಕ್ಕ ಇಲ್ಲದಕ್ಕೆ ಎಲ್ಲೆಲ್ಲೋ ಸಾಲ ಮಾಡಿದ್ರೆ ಸಾಲಗಾರರು ಬಂದು ಮನೆ ಮುಂದೆ ಒದರ್ತಿರ್ತಾರೆ. ಇಂಥವ್ರಾಗ ನಿದ್ದೆ ಹೆಂಗ್ ಹತ್ತದ? ಇದೆಲ್ಲ ಸಂಸಾರ ಭಯ. ನೆನೆದು ನಿಮ್ಮ ಕಡೆಗೆ ಬಂದಿದ್ದೇನೆ. ಇಂಥ ಒಂದು ಸಂಸಾರ ಎಲ್ಲಾ ಜೀವಿಗಳು ಎಷ್ಟು ಸಂಸಾರದ ಕಷ್ಟದಾಗದಾರ ಅವ್ರದೆಲ್ಲ ನೋಡಿ ನಮ್ದು ಹಣೆ ಬಾರ ಅವ್ರಂಗೆ ಆಗ್ಬಾರ್ದು ಅಂತೇಳಿ ನಾನೇನ್ ಮಾಡೀನಿ, ಪರಮಾತ್ಮ ನಿನ್ನ ಕಡೆ ಬಂದೀನಿ ಅಂತ. ಅದಕ್ಕೆ ಮುಂದಿನ ಭಾಗ ನಾಳೆ ಚಿಂತನೆ ಮಾಡೋಣ. ಇವತ್ತಿನ ಚಿಂತನ ಏನ್ ಸಾರ್ಥಕ ಅನ್ನುತ್ತ? ಶಾಂತಿ, ಆನಂದ ಚೆನ್ನಾಗದಲ್ರಿ?